ಮುಂಗಾರು ಮಳೆ ಕೈಕೊಟ್ಟಿದೆ, ರೈತರು ಕಂಗಾಲಾಗಿದ್ದಾರೆ. ಕರುನಾಡಿನಾದ್ಯಂತ ಭೀಕರ ಬರದ ಕಾರ್ಮೋಡ ಆವರಿಸಿದೆ. ಯಾದಗಿರಿ, ಗದಗ, ಕೊಪ್ಪಳ, ಬಾಗಲಕೋಟೆ, ದಾವಣಗೆರೆ, ದಕ್ಷಿಣ ಕನ್ನಡ, ಹಾಸನ ಕೂಡ ಸೇರಿ ಅನೇಕ ಕಡೆ ಅನಾವೃಷ್ಟಿಯಾಗಿದೆ. ಮಳೆ ಇಲ್ಲದೆ ನಾಡಿನ ರೈತಾಪಿ ವರ್ಗ ಅಕ್ಷರಶಃ ಕಂಗಾಲಾಗಿದೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಮಳೆ ಬರಲಿ ಅಂತ ದೇವರ ಪೂಜೆಯನ್ನ ಮಾಡೋದಕ್ಕೆ ಜನ ಮುಂದಾಗ್ತಾ ಇದ್ದಾರೆ. ಮಳೆಗಾಗಿ ಯಾದಗಿರಿಯ ಮೈಲಾಪುರದಲ್ಲಿ ದೇವರಿಗೆ ಪೂಜೆಯನ್ನ ಮಾಡಿದ್ದಾರೆ. ಮೈಲಾಪುರ ಗ್ರಾಮದ ಮೈಲಾರಲಿಂಗೇಶ್ವರನಿಗೆ ಪೂಜೆ ಸಲ್ಲಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ ಶಕ್ತಿ ದೇವರಾಗಿರುವಂತಹ ಮೈಲಾರಲಿಂಗ ರಾಜ್ಯ ರೈತ ಹಾಗೆ ಹಸಿರು ಸೇನೆ ನೇತೃತ್ವದಲ್ಲಿ ರೈತರು ಪೂಜೆ ಮಾಡಿದ್ದಾರೆ. ಮಳೆರಾಯ ಮುನಿಸ್ಕೊಂಡಿದ್ದಾನೆ, ದಯವಿಟ್ಟು ಮಳೆ ಬರಲಿ, ಮಳೆ ಅಬ್ಬರಿಸಲಿ ಅಂತ ಬೇಡಿಕೊಂಡಿದ್ದಾರೆ ದೇವರ ಬಳಿ. ಪ್ರತಿನಿಧಿ ಅಮೀನ್ ಅಲ್ಲಿಯ ಜನರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಮುಂಗಾರು ಮಳೆ ಕೈಕೊಟ್ರೆ ರೈತನ ಮೊಗದಲ್ಲಿರುವಂಥ ನಗು ಮಾಯವಾಗುತ್ತೆ, ಹೊಲದಲ್ಲಿ ಬೆಳೆದಂಥ ಬೆಳೆ ಒಣಗೋಗುತ್ತೆ. ಆದರೆ ರೈತನ ಮೊಗದಲ್ಲಿ ಮಂದಹಾಸ ವಾಪಸ್ ಬರಲಿ, ರೈತರು ಬೆಳೆದಂಥ ಬೆಳೆಗೆ ಜೀವ ಕಳೆ ಬರಲಿ ಅನ್ನೋಂಥ ಕಾರಣಕ್ಕಾಗಿ ರೈತರು ದೇವರ ಮೊರೆ ಹೋಗಿರುವಂಥದ್ದು. ಸದ್ಯನೀಗ ಯಾದಗಿರಿ ತಾಲೂಕಿನ ಪ್ರಸಿದ್ಧ ಮೈಲಾಪುರದ ಮೈಲಾರಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಇಲ್ಲಿ ನೂರಾರು ಜನ ರೈತರು ದೇವರ ಮೊರೆ ಹೋಗಿರುವಂಥದ್ದು. ಯಾಕಂದರೆ ಈಗಾಗಲೇ ಮುಂಗಾರು ಮಳೆ ನಂಬಿಕೊಂಡು ಲಕ್ಷಾಂತರ ಜನ ರೈತರು ಬಿತ್ತನೆಯನ್ನು ಮಾಡಿದರೆ ಮಳೆ ಕೊರತೆಯಿಂದಾಗಿ ರೈತರು ಬೆಳೆದಂಥ ಬೆಳೆಗಳು ಸಂಪೂರ್ಣವಾಗಿ ಈಗ ಒಣಗುವ ಹಂತಕ್ಕೆ ಬಂದಿದೆ. ಸಹಿತ ಬಹುತೇಕ ಜಮೀನುಗಳಲ್ಲಿ ಬೆಳೆಗಳು ಸಹಿತ ಒಣಗಿರುವಂಥದ್ದು. ಈಗ ಏನು ರೈತರಿಗೆ ಬೆಳೆದಂಥ ಬೆಳೆಗೆ ಜೀವ ಕಳೆ ಬರಲಿ, ಮಳೆರಾಯ ಅಬ್ಬರಿಸಲಿ ಅನ್ನೋಂಥ ಕಾರಣಕ್ಕಾಗಿ ರೈತರು ಪೂಜೆಯಲ್ಲಿ ತೊಡಗಿರುವಂಥದ್ದು ನೋಡ್ಬೋದು ದೃಶ್ಯಗಳಲ್ಲಿ. ಈ ಒಂದು ಮೈಲಾಪುರದ ಮೈಲಾರಲಿಂಗೇಶ್ವರ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿ ದೇವರಂತೇಳಿ ಕರೆಸಿಕೊಳ್ಳುವಂಥದ್ದು. ಸೊ ಹೀಗಾಗಿ ಆ ಒಂದು ದೇವರ ಸನ್ನಿಧಿಯಲ್ಲಿ ರೈತರು ವಿಶೇಷ ಪೂಜೆ ಮಾಡೋ ಮೂಲಕ ದೇವರಲ್ಲಿ ಬೇಡಿಕೊಳ್ಳುವಂಥ ಕೆಲಸ ಈಗ ಮಾಡ್ತಿರುವಂಥದ್ದು. ಯಾಕಂದರೆ ಈಗಾಗಲೇ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಸಹಿತ ಸಿಲುಕಿರುವಂಥದ್ದು. ಜೊತೆಗೆ ಬರಗಾಲ ಕೂಡ ಆವರಿಸಿಕೊಂಡಿದೆ. ತಾವು ಯಾವ ರೀತಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀರಿ, ಮಳೆಗಾಗಿ ಯಾವ ರೀತಿ ಪ್ರಾರ್ಥನೆ ಮಾಡಿದೆ ದೇವರಲ್ಲಿ ಅಂತ? ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವ ಶ್ರೀ ಮೈಲಾಪುರ ಮೈಲಾರಲಿಂಗೇಶ್ವರ ಸನ್ನಿಧಿಯಲ್ಲಿ ಬಂದಿದ್ದ ವಿಶೇಷ ಏನಂತಂದರೆ, ನಮ್ಮ ಯಾದಗಿರಿ ಜಿಲ್ಲೆ ಆದಿಯಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆ ತುಂಬ ಕಡಿಮೆ ಆಗಿದೆ. ಇವತ್ತು ರೈತರು ತುಂಬ ಕಂಗಾಲಾಗಿದ್ದಾರೆ. ಲಕ್ಷಾಂತರಗಟ್ಟಲೆ ಹೆಕ್ಟರ್ಗಳಲ್ಲಿ ಹತ್ತಿ, ತೊಗರಿ, ಸಾಕಷ್ಟು ಹೆಸರು ಇಂಥ ಬೆಳೆಗಳನ್ನು ಬೆಳೆದು ಇವತ್ತು ಏನಾದಂಥ ಕೈಗೆ ತುತ್ತು ಬಾಯಿ ಬರೋಂಥ ಪರಿಸ್ಥಿತಿಯಾಗಿದೆ. ಬೀಜ ಭೂಮಿಯಲ್ಲಿ ಹೋಗಿದೆ, ಆದರೆ ಬೆಳೆ ಮಾತ್ರ ಮೇಲೆ ಬರ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸಾಲ ಸೂಲಗಳನ್ನು ಮಾಡಿ ರೈತ ಕಂಗಾಲಾಗಿ ಸಾಲಕ್ಕೆ ಮಣೆಯಾಗಿದ್ದಾನೆ. ಇವತ್ತು ನಾವು ವಿಶೇಷವಾಗಿ ಮಲ್ಲಿಕಾರ್ಜುನಲ್ಲಿ ಒಂದು ಬೇಡಿಕೊಳ್ಳೋಕೆ ಬಂದು ನಮ್ಮ ರೈತ ಸಂಘದ ಯಾದಗಿರಿ ಜಿಲ್ಲೆ ಎಲ್ಲ ಪದಾಧಿಕಾರಿಗಳು ಸೇರಿ ನಮ್ಮ ಯಾದಗಿರಿ ಜಿಲ್ಲೆಯಾಗಿ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಮಳೆ ಆಗಿ ನಮ್ಮ ರೈತರ ಬೆಳೆದ ಬೆಳೆಗಳಿಗೆ ಒಂದು ಅನುಕೂಲ ಮಾಡಲಿ, ದೇವರ ಆಶೀರ್ವಾದ ನಮ್ಮ ಮಾಡಲಿ ಅಂತಕ್ಕಂಥ ವಿಶೇಷ ಪೂಜೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥ ಒಟ್ಟ ಮಳೆ ಆಗಿಲ್ಲ. ಆದ ಕಾರಣ ನಾವು ಇದು ಕರ್ನಾಟಕದಲ್ಲಿ ಬರ್ತಕ್ಕಂಥ ಮೈಲಾರಲಿಂಗೇಶ್ವರ ಒಂದು ದೇವಸ್ಥಾನ ಒಂದು ನಂಬಿ ಮೈಲಾರಲಿಂಗೇಶ್ವರ ದೇವರನ್ನು ನಂಬಿ ಬಂದಿದ್ದೀವಿ. ಆದ ಕಾರಣ ಆ ಮೈಲಾರಲಿಂಗೇಶ್ವರ ನಮಗೆ ಒಂದು ಕಣ್ಣು ತೆರಬೇಕು. ಯಾಕಂದ್ರೆ ರೈತರು ಸಾಲ ಪಾಲ ಮಾಡಿ ಲೀಜಿಗೆ ಹಾಕ್ಕೊಂಡು ಅವರು ಭಾಳ ಕಷ್ಟದಿಂದ ತಂದಿದ್ದಾರೆ. ಆದರೂ ಕೂಡ ಮಳೆ ಬಂದಿಲ್ಲ. ಆದರೆ ಬೀಜ ನೆಟ್ಟಿದ್ದಾರೆ, ಭಾಳ ಹಾಳಾಗ್ತಾ ಇದೆ. ದೇವರಲ್ಲಿ ಬೇಡಿಕೊಳ್ಳೋದಂದರೆ ಮೈಲಾರಲಿಂಗೇಶ್ವರ ಕಣ್ಣು ತೆರೆದು ಎಲ್ಲ ಕಲ್ಯಾಣ ಕರ್ನಾಟಕ ಎಲ್ಲ ಕಡೆ ಮಳೆ ಬರ್ಬೇಕಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಹವಾಮಾನ ಇಲಾಖೆ ಹೇಳಿದಂತೆ ಇವಾಗ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅಂತೂ ಅತಿ ಕಡಿಮೆ ಮಳೆಯಾಗಿದೆ. ಅದರ ಸಲುವಾಗಿ ಇವಾಗ ನಮ್ಮಲ್ಲಿ ಬೆಳೆ ಎಲ್ಲ ಆದಷ್ಟು ಲಾಸ್ನಲ್ಲಿದ್ದಾರೆ ಎಲ್ಲ ರೈತರು. ಹಂಗಾಗಿ ನಾವು ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವವಾದಂಥ ಮೈಲಾಪುರ ಮಲ್ಲಯ್ಯಗೆ ಬಂದು ಒಳ್ಳೆ ಮಳೆ ಬೆಳೆ ಆಗಲಿ ಅಂತಂದು ಎಲ್ಲ ರೈತರ ಪರವಾಗಿ ನಾವು ಮಲ್ಲಯ್ಯನ ಕೃಪೆಗೆ ಪಾತ್ರರಾಗಿದ್ದೇವೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ. ಇದು ಯಾದಗಿರಿಯ ರೈತರು ಪೂಜೆಯನ್ನ ಮಾಡಿರುವುದು. ಇನ್ನು ಗದಗದ ಬೆಟಗೇರಿಯಲ್ಲೂ ಕೂಡ ವರುಣನಿಗಾಗಿ ಗುರ್ಜಿ ಪೂಜೆಯನ್ನ ಮಾಡಿದ್ದಾರೆ. ರೈತ ಮಹಿಳೆಯರು ಮಳೆ ಕೈಕೊಟ್ಟಿರುವುದಕ್ಕೆ ದೇವರಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮಳೆ ಇಲ್ಲದೆ ಜಿಲ್ಲೆಯಲ್ಲಿ ಬೆಳೆ ಹಾನಿಯಾಗೋ ಆತಂಕ ರೈತರನ್ನ ಕಾಡ್ತಾ ಇದೆ. ಗುರ್ಜಿಯನ್ನ ಹೊತ್ತು ಮನೆ ಮನೆಗೆ ತೆರಳಿದ್ದಾರೆ ಮಹಿಳೆಯರು. ಮಹಿಳೆಯ ತಲೆ ಮೇಲೆ ನೀರು ಹಾಕಿ ಮಳೆಗೆ ಪ್ರಾರ್ಥನೆ ಮಾಡಿದ್ದಾರೆ. ಮಳೆರಾಯ ಕರುಣೆ ತೋರುವಂತ ಜಾನಪದ ಗೀತೆಯನ್ನ ಹಾಡಿದ್ದಾರೆ. 5 ದಿನ ಪೂಜೆ ಮಾಡಿದ್ರೆ ಮಳೆ ಆಗುತ್ತೆ ಅನ್ನೋದು ಅಲ್ಲಿಯ ಜನರ ನಂಬಿಕೆ. ಸಾಲ ಮಾಡಿ ಬಿತ್ತನೆ ಮಾಡಿದಂಥ ಬೆಳೆಗಳು ಹಾನಿಯಾಗುತ್ತೆ ಅನ್ನೋ ಭೀತಿಯಲ್ಲಿ ಇದೀಗ ಮಳೆಗಾಗಿ ಮಹಿಳೆಯರು ದೇವರಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಅವ್ರು ನಂಬಿರುವಂಥ ಕೆಲ ಸಂಪ್ರದಾಯವನ್ನ ಅನುಸರಿಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಕೂಡ ಇದನ್ನ ವಿವರಿಸಿದ್ದಾರೆ, ಹೇಗಾಗಿದೆ ಏನು ಅನ್ನೋದ್ರ ಬಗ್ಗೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ಹೇಗೆ ಅವರ ಸಂಪ್ರದಾಯ ಈ ರೀತಿಯಾಗಿ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋದೊಂದು ಮಹಿಳೆಯರಿಗಿರುವಂಥ ನಂಬಿಕೆ. ಹಾಗಾಗಿ ರೈತ ಮಹಿಳೆಯರು ಈ ರೀತಿಯಾಗಿ ಗುರ್ಜಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ.
ಇನ್ನು ಕೊಪ್ಪಳದಲ್ಲೂ ಕೂಡ ಮಳೆ ಕೊರತೆ ಕಂಡು ಬರ್ತಾ ಇದೆ. ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆ ನಿರೀಕ್ಷೆಯ ನಡುವೆ ಇದೀಗ ಭೂಮಿ ಒಣಗಿ ಹೋಗಿದೆ. ರೈತರ ಬಿತ್ತನೆ, ಗೊಬ್ಬರ, ಬೀಜ ಎಲ್ಲವೂ ಹಾಳಾಗ್ತಾ ಇದೆ. ಈ ಕಾರಣಕ್ಕೆ ದೇವರನ್ನ ಪ್ರಾರ್ಥಿಸ್ತಾ ಇದ್ದಾರೆ. ಕೋಮಲಾಪುರದಲ್ಲೂ ಕೂಡ ರೈತರ ಗೋಳು ಹೇಳತೀರದಾಗಿದೆ. ಜಿಲ್ಲೆಯಲ್ಲಿ ವಾಡಿಕೆಗಿಂತ ಕಡಿಮೆ ಪ್ರಮಾಣದಲ್ಲಿ ಬಿತ್ತನೆಯಾಗಿದೆ. ಸಮರ್ಪಕ ಮಳೆಯಾಗದ ಹಿನ್ನೆಲೆ ರೈತರು ಕಂಗಾಲಾಗಿದ್ದಾರೆ. ಬಹಳಷ್ಟು ಕಡೆಗಳಲ್ಲಿ ಈ ಸಮಸ್ಯೆಗಳು ತಲೆದೋರ್ತಾ ಇದೆ ನೋಡಿ. ಈ ಬಿತ್ತನೆ ಸಮಯದಲ್ಲೇ ಮಳೆ ಕೈಕೊಟ್ಟಿರೋದು ರೈತರನ್ನ ಚಿಂತೆಗೆ ದೂಡ್ತಾ ಇದೆ. ಇನ್ನು ಮಳೆಗಾಗಿ ಕೊಪ್ಪಳದಲ್ಲಿ ಮುಸ್ಲಿಮರು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಕುಷ್ಟಗಿಯಲ್ಲಿ ಕಾಲ್ನಡಿಗೆಯಲ್ಲಿ ಬಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಇವತ್ತಿನಿಂದ 3 ದಿನಗಳ ಕಾಲ ಇದೇ ರೀತಿ ಪ್ರಾರ್ಥನೆ ಇರುತ್ತೆ. ಮಳೆ ಕೊರತೆ ಇದೆಯಲ್ಲ, ಮಳೆ ಕೊರತೆಯಿಂದ ಜಾನುವಾರುಗಳಿಗೆ ಸಂಕಷ್ಟ ಆಗ್ತಾ ಇದೆ. ಜನರಿಗೆ ಎದುರಾದ ಸಂಕಷ್ಟ ದೂರ ಆಗಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಮುಸ್ಲಿಂ ಬಾಂಧವರು. ಇನ್ನು ಮಳೆಗಾಗಿ ದಾವಣಗೆರೆಯಲ್ಲಿ ವಾರದ ವಿಶೇಷ ಸಂತೆ ನಡೆಸಿದ್ದಾರೆ. ನಗರದ ದುರ್ಗಾಂಬಿಕಾ ದೇಗುಲದ ಆವರಣದಲ್ಲಿ ಸಂತೆ ನಡೀತಾ ಇದೆ. ದೇಗುಲದ ಆವರಣದಲ್ಲಿ 5 ವಾರ ಸಂತೆ ಮಾಡಿದ್ರೆ ಮಳೆಯಾಗುತ್ತೆ ಅನ್ನೋದು ಇಲ್ಲಿಯ ಜನರ ನಂಬಿಕೆ. 5 ವಾರ ಸಂತೆ ಮಾಡಿದ್ರೆ ಮಳೆ ಬರುತ್ತೆ ಅಂತ ನಂಬಿದ್ದಾರೆ ಜನ. ಹೀಗಾಗಿ ದುರ್ಗಾಂಬಿಕೆಗೆ ಪೂಜೆ ಸಲ್ಲಿಸಿ ವಾರದ ಸಂಜೆ ಆ ಸಂತೆಯನ್ನು ಪ್ರಾರಂಭ ಮಾಡಿದ್ದಾರೆ. ಪ್ರತಿ ಭಾನುವಾರ ನಗರದ ಬೇರೆ ಬೇರೆ ಕಡೆ ಸಂತೆ ನಡೀತಾ ಇತ್ತು. ಆದರೆ ಮಳೆಗಾಗಿ ಇನ್ನು 5 ವಾರ ದೇಗುಲದ ಬಳಿ ಈ ಸಂತೆ ನಡೆಯುತ್ತೆ. ಈ ಭಾಗದ ಜನರ ನಂಬಿಕೆನೇ ಈ ರೀತಿಯಾಗಿದೆ. ನಗರದ ದುರ್ಗಾಂಬಿಕಾ ದೇಗುಲದ ಆವರಣದಲ್ಲಿ 5 ದಿನ ಕಂಟಿನ್ಯೂ ಆಗಿ ಸಂತೆ ನಡೆಸಿದ್ರೆ ಮಳೆ ಬರುತ್ತೆ ಅನ್ನೋದು ಇಲ್ಲಿಯ ಜನರ ನಂಬಿಕೆ. ಹಾಗಾಗಿ 5 ವಾರ ಸಂತೆ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದ ದುರ್ಗಾಂಬಿಕಾ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಆ ದೇವಸ್ಥಾನದ ಆವರಣದಲ್ಲೇನೆ ಈ ರೀತಿಯಾಗಿ ಸಂತೆ ನಡೆಸ್ತಾ ಇದ್ದಾರೆ. ಸಂತೆ ನಡೆಸೋದು ಅಂದರೆ ತರಕಾರಿಗಳನ್ನು ಮಾರೋದು ಗಮನಿಸ್ಬೋದು ನೀವು. ರೈತ ಮಹಿಳೆಯರು ತರಕಾರಿಗಳನ್ನು ಅಲ್ಲೇ ಇಟ್ಟು ತೂಕಕ್ಕೆ ಹಾಕಿ ಬಂದಿರುವಂಥ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ. ಈ ರೀತಿ 5 ವಾರ ಮಾಡಬೇಕು. ದೇಗುಲದ ಆವರಣದಲ್ಲಿ 5 ವಾರ ಹೀಗೆ ಸಂತೆ ಮಾಡಿದ್ರೆ ದೇವರು ಕರುಣೆ ತೋರ್ತಾನೆ, ಮಳೆ ಬರುತ್ತೆ ಅನ್ನೋದು ದಾವಣಗೆರೆ ಜನರಲ್ಲಿರುವಂಥ ನಂಬಿಕೆ. ಹಾಗಾಗಿ ದುರ್ಗಾಂಬಿಕೆ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅಲಂಕಾರವನ್ನು ಮಾಡಿ ಪೂಜೆ ಸಲ್ಲಿಸಿ ಅನಂತರದಲ್ಲಿ ಅದೇ ದೇವಿಯ ಆವರಣದಲ್ಲಿ, ದೇವಸ್ಥಾನದ ಆವರಣದಲ್ಲಿ ಹೀಗೆ ಸಂತೆಯನ್ನು ನಡೆಸ್ತಾ ಇದ್ದಾರೆ. ಗ್ರಾಹಕರು ಕೂಡ ಬಹಳ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ.